ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. SSP ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವಾಗ NSP OTR ಅಂತ ಎಲ್ಲರಿಗೂ ಇವಾಗ ಬರ್ತಾ ಇದೆ. ಸೊ ಅದನ್ನು NSP OTR ಅನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಫಾರ್ವರ್ಡ್ ಮಾಡದೆ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಅನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹಾಕುವಾಗ ಈ ರೀತಿಯಾಗಿ ಬರ್ತಾ ಇದೆ ನೋಡಿ, ಚೆಕ್ NSP ಒನ್ ಟೈಮ್ ರಿಜಿಸ್ಟ್ರೇಷನ್ OTR ನಂಬರ್ ಅಂತ ಬರ್ತಾ ಇದೆ. ಈ ಒಂದು OTR ನಂಬರ್ನ ಇಲ್ಲಿ ಹಾಕಿ ನೀವು ಸಬ್ಮಿಟ್ ಮಾಡಿದರೆ ಮಾತ್ರ ನಿಮ್ಮ ಒಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ. ಈ ಒಂದು OTR ನಂಬರ್ ನಿಮ್ಮ ಹತ್ರ ಇಲ್ಲ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ SSP ಸ್ಕಾಲರ್ಶಿಪ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಕಂಪಲ್ಸರಿಯಾಗಿ ಕೇಳ್ತಾ ಇದೆ PUC ವಿದ್ಯಾರ್ಥಿಗಳಿಗೆ, ಡಿಗ್ರಿ ವಿದ್ಯಾರ್ಥಿಗಳಿಗೆ ಮತ್ತು PG ವಿದ್ಯಾರ್ಥಿಗಳಿಗೆ ಇದು OTR ನಂಬರ್ ಕೇಳ್ತಾ ಇದೆ. OTR ನಂಬರ್ ಪಡ್ಕೊಳ್ಳೋದು ಹೇಗೆ, ಅದನ್ನು ಪ್ರೊಸೆಸ್ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮೊಂದು ಮೊಬೈಲಲ್ಲೂ ಕೂಡ ಈ ಒಂದು OTR ಅನ್ನು ಮಾಡ್ಕೋಬೋದು, ಸಿಸ್ಟಮಲ್ಲಿ ಕೂಡ ಮಾಡ್ಕೋಬೋದು. ನಾನು ಸಿಸ್ಟಮಲ್ಲಿ ಮಾಡಿ ಲಾಸ್ಟಲ್ಲಿ ಫೇಸ್ ಅಥೆಂಟಿಕೇಟನ್ನು ಮೊಬೈಲಲ್ಲೇ ಮಾಡಬೇಕಾಗುತ್ತೆ. ಅದನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ NSP.scholarship.go.in ಅಂತ ಸರ್ಚ್ ಮಾಡಿ, ಅಥವಾ ಜಸ್ಟ್ ನೀವು scholarship.go.in ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಅಥವಾ NSP ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ನಡೆಯುತ್ತೆ, OTR ಅಂತ ಕೊಟ್ಟರು ಕೂಡ ನಡೆಯುತ್ತೆ. ಯಾವ ರೀತಿ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾದಿದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲು. ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಂಡು ಫೇಸ್ ಅಥೆಂಟಿಕೇಟ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಈ ಒಂದು NSP OTR ನಂಬರ್ ಬರುತ್ತೆ. ಆ ಒಂದು ನಂಬರನ್ನು ಅಲ್ಲಿ ಹಾಕಿದಾಗ ತೊಗೊಳುತ್ತೆ, ಅದು ವ್ಯಾಲಿಡ್ ಆಗುತ್ತೆ. ಸೊ ಅದನ್ನು ಕಂಪ್ಲೀಟ್ ಪ್ರೊಸೆಸನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಒಟ್ಟು 4 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಈ 4 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕು. ಗೈಡ್ಲೈನ್ಸು, ರಿಜಿಸ್ಟ್ರೇಷನ್, ಮೊಬೈಲ್ ನಂಬರು, KYC, ಫಿನಿಶ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡೋದು ಅಂತ ಇಲ್ಲಿ ಇಂಗ್ಲೀಷಲ್ಲೆಲ್ಲ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕಂತ. ಓಕೆ, ಇವಾಗ ಬ್ಯಾಕ್ ಬರ್ತೀನಿ. ಮೊದಲಿನ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಮಾಡೋದಂತ. ಮತ್ತೊಮ್ಮೆ ನಿಮಗೆ ಈ ಒಂದು ವೆಬ್ಸೈಟನ್ನು ತಿಳಿಸ್ಕೊಡ್ತೀನಿ. ನಮಗೆ CSCಯಲ್ಲಿ ಕೂಡ ಕೊಟ್ಟಿದ್ದಾರೆ ಇದನ್ನು. ನಮ್ಮ CSC ಸೆಂಟರ್ನವರು ಕೂಡ ಡೈರೆಕ್ಟಾಗಿ ಈ ಒಂದು OTR ಅನ್ನು ಮಾಡಿಕೊಡ್ತಾರೆ. ಸೊ ಅದರಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಗ್ರಾಮವನ್ನು ಕರ್ನಾಟಕವನಿಗೆ ಕೊಟ್ಟಿಲ್ಲ. ಇದು CSCಗೆ ಮಾತ್ರ OTR ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. CSC ಲಾಗಿನ್ಗೆ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಬ್ಸೈಟ್ ಅಡ್ರೆಸ್ಸು NSP OTR ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. scholarship.go.in ಅಂದರೂ ಕೂಡ ಬರುತ್ತೆ ನಿಮಗೆ. ಫಸ್ಟ್ ಲಿಂಕ್ ಇದೆ ನೋಡಿ, NSP OTR ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಬೇಕು. 4 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕು. ಕೆಲವರಿಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಆ ಥರ ಬಂದಾಗ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಕಾಣ್ತಾ ಇದೆ ನೋಡಿ, ಈ ಒಂದು ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅನೌನ್ಸ್ಮೆಂಟ್ ತೋರಿಸುತ್ತೆ. ಫಸ್ಟಿಗೆ ಅನೌನ್ಸ್ಮೆಂಟು ರೈಟ್ ಸೈಡಲ್ಲಿ OTR ಅಂತ ಬಂದಿರುತ್ತೆ ನೋಡಿ. ಲಾಗಿನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಮೊಬೈಲ್ ಆ್ಯಪ್ ಕೂಡ ತೋರಿಸ್ತಾ ಇದೆ. NSP OTR ಮೊಬೈಲ್ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಸೊ ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು, ನಿಮಗೆ ಈಸಿಯಾಗಿ ಬರುತ್ತೆ. ಅದರಲ್ಲಿ ಕೂಡ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, OTR ಅಂತ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಲೋಡಿಂಗ್ ತೊಗೊಂಡು ಓಪನ್ ಆಗುತ್ತೆ. ಯಾಕಂದ್ರೆ ಸರ್ವರ್ ಸುಮ್ಮನೆ ಬಿಜಿ ಇರುತ್ತೆ, ಎಲ್ಲರೂ ಅಪ್ಲೈ ಮಾಡ್ತಿರ್ತಾರೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಲಾಗಿನ್ ಪೇಜ್ಗೆ ಬಂತು. ನಾವಿವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಲಾಗಿನ್ನು ಯಾವಾಗ ಅಂದರೆ ರಿಜಿಸ್ಟ್ರೇಷನ್ ಆದ ನಂತರ ನಮಗೆ ಲಾಗಿನ್ ಆಗುತ್ತೆ. ಹಾಗಾಗಿ ಈ ಲಾಗಿನ್ಗೆ ಆಧಾರ್ ವಿತ್ ಲಾಗಿನ್ ಅಂತ ಬರ್ತಾ ಇದೆ. ಸೊ ಇದು ನಮಗೆ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ನೋಡಿ ಆಪ್ಷನು. ಈ ಒಂದು ರಿಜಿಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ರಿಜಿಸ್ಟರ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಬಿಟ್ಟು 4 ಸ್ಟೆಪ್ ತೋರಿಸ್ತಾ ಇದೆ ನಿಮಗೆ. ಈ ಒಂದು 4 ಸ್ಟೆಪ್ಪನ್ನು ನೀವು ಕಂಪ್ಲೀಟನ್ನು ಮಾಡ್ಕೋಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್ ಗೈಡ್ಲೈನ್ಸ್ ಇದೆ ಸ್ಕಾಲರ್ಶಿಪ್ದು, ಸರಿಯಾಗಿ ನೋಡ್ಕೊಳ್ಳಿ ಒಂದ್ಸಲ ನೋಡಿ. ಅವಾಗ ಹೇಳಿದೆ ನಿಮಗೆ CSC ಲಾಗಿನ್ ಇದೆ ಅಂತ, ಇಲ್ಲಿ ಕೊಟ್ಟಿರೋ CSC ಲಾಗಿನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ CSC ಲಾಗಿನ್ ಆಗುತ್ತೆ. ಅದರಲ್ಲಿ ಕೂಡ OTR ಅನ್ನು ಮಾಡ್ಕೋಬೋದು ಈಸಿಯಾಗಿ. ಯಾವ ರೀತಿ ಸ್ಟೆಪ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋದು ಅಂತ ಒಂದ್ಸಲ ನೋಡ್ಕೊಳ್ಳಿ. ಇಂಟ್ರಕ್ಷನ್ ಓದ್ತಾ ಕೆಳಗಡೆ ಬನ್ನಿ. ಇಲ್ಲಿ ಅಗ್ರಿ ಅಂತ 2 ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಮೇಲ್ಗಡೆ ಬರ್ತಾ ಇದೆ, ಸ್ಟೆಪ್ 2 ನಂಬರು. ಇಲ್ಲಿ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ. ಚಾಲ್ತಿ ಇರುವ, ರನ್ನಿಂಗ್ ಇರುವ ಒಂದು ಮೊಬೈಲ್ ನಂಬರ್ನ ಹಾಕೊಂಡು ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ನಂಬರ್ಗೆ OTP ಬರುತ್ತೆ. ಬಂದಿರುವಂಥ 6 ಡಿಜಿಟ್ OTPಯನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಲ್ಲಿ ಏನು ಇಮೇಜ್ ಕಾಣ್ತಾ ಇದೆಯಲ್ಲ ಕ್ಯಾಪ್ಚಾ, ಇಮೇಜ್ ಕ್ಯಾಪ್ಚಾವನ್ನು ಕೆಳಗಡೆ ಎಂಟ್ರ್ ಮಾಡಬೇಕು. ಕ್ಯಾಪ್ಚರ್ ಎಂಟ್ರ್ ಮಾಡಿದ ನಂತರ ವೆರಿಫೈ ಅಂತ ಬಟನ್ ಇದೆ ನೋಡಿ, ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಆಗುತ್ತೆ ನೋಡಿ. ಮೇಲ್ಗಡೆ ಬಂದಿದೆ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇವಾಗ 2ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ 3ನೇ ಸ್ಟೆಪ್ಪಿಗೆ ಬಂದಿದೆ, KYC. ಇಲ್ಲಿ ಯಾವ ಆಧಾರ್ ನಾಟ್ ಅಸೈನ್ಡ್ ಅಂತ ಬಂದಿದೆ. ಓನ್ಲಿ EID ನಂಬರ್ ಅಥವಾ ಡೋಂಟ್ ಹ್ಯಾವ್ ಆಧಾರ್ ಅಂತಿದೆ. 3 ಆಪ್ಷನ್ ಕೊಟ್ಟಿದ್ದಾರೆ.
ಇರಲಿ. ಆಧಾರ್ ಕಾರ್ಡ್ ಇದ್ದರೆ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲರ ಹತ್ರ ಆಲ್ಮೋಸ್ಟ್ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಇದಿಲ್ಲ ಅಂದರೆ ಈ ID ಅಂತ ತೊಗೊಳ್ಳಿ, ಅಥವಾ ಆಧಾರ್ ಕಾರ್ಡ್ ಇಲ್ಲ ಅಂತ ಹಾಕ್ಕೊಳ್ಳಿ. ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಇದ್ದವರು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ. ಮತ್ತೊಮ್ಮೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಗೆಟ್ OTP ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTPನ ಎಂಟರ್ OTP ಅಂತಿದೆ ನೋಡಿ, ಆ ಒಂದು OTPನ ಅಲ್ಲಿ ಹಾಕ್ಕೊಂಡು ಮತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಅಂತ ಕೊಟ್ಟ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡ ನಂತರ ನೋಡಿ NPCI ಸಕ್ಸಸ್ಫುಲ್ ಅಂತ ಬಂದಿದೆ. ಇವರ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ವಿತ್ NPCI ಮ್ಯಾಪರ್ ಅಂತ ಬಂದಿದೆ. ನಿಮ್ಮೊಂದು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿರೋ ಬಗ್ಗೆ, ಆಧಾರ್ ಸೀಡಿಂಗ್ ಆಗಿರೋ ಬಗ್ಗೆ ಸ್ಟೇಟಸ್ ತೋರಿಸುತ್ತೆ. ಅದು ನಿಮಗೆ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋ ಕೂಡ ನಿಮಗೆ ಶೋ ಆಗುತ್ತೆ. ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ಯಾಕೆಂದರೆ ಆಧಾರ್ KYC ಇದು. ನಿಮ್ಮ ಅಡ್ರೆಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರಲ್ಲಿ ಎಂಟರ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಮದರ್ಸ್ ನೇಮ್ ಅಂತಿದೆ, ತಾಯಿ ಹೆಸರನ್ನು ಎಂಟ್ರಿ ಮಾಡಿ. ತಾಯಿ ಹೆಸರು ಎಂಟ್ರ್ ಮಾಡಿದ ನಂತರ ಮತ್ತೆ ತಂದೆ ಹೆಸರು ಅಂತ ಕೇಳ್ತಾ ಇದೆ. ಫಾದರ್ಸ್ ನೇಮ್ ಅಂತಿದೆ, ತಂದೆ ತಾಯಿ ಹೆಸರನ್ನು ಹಾಕ್ಕೊಳ್ಳಿ. ಸರಿಯಾದ ರೀತಿ ಹಾಕಬೇಕು, ಯಾವ ಥರ ಮಿಸ್ಟೇಕ್ ಮಾಡಬೇಡಿ ಅವಸರದಲ್ಲಿ. ಅದನಂತರ ಇಮೇಲ್ ID ಹಾಕೋಬೇಕು. ಚಾಲ್ತಿ ಇರುವ ಒಂದು ಇಮೇಲ್ IDನ ಎಂಟ್ರ್ ಮಾಡ್ಕೊಳ್ಳಿ. ಅದಾದ ನಂತರ NPCI ಮ್ಯಾಪರ್ ಸ್ಟೇಟಸ್ ಕೂಡ ಶೋ ಆಗುತ್ತೆ. ಅಲ್ಲಿ ಯಾವೊಂದು ಬ್ಯಾಂಕಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಲಿಂಕ್ ಆಗಿದ್ದಿಲ್ಲ ಅಂದರೆ ಮತ್ತೆ ನೀವು ಆಧಾರ್ ಮ್ಯಾಪಿಂಗನ್ನು ಮಾಡಿಸ್ಬೇಕಾಗುತ್ತೆ. ಸೊ ಎಲ್ಲನೂ ಮಾಹಿತಿ ಸರಿಯಾಗಿದೆ ಅಂತ ಮೇಲಿಂದ ಕೆಳಗಡೆ ಒಂದು ಸಲ ರೀಚೆಕ್ಕನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಫಿನಿಶ್ ಅಂತ ಇದೆ ನೋಡಿ, ಈ ಒಂದು ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಿನಿಶ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಿ ರೈಟೇಷನ್ ಜನರೇಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಯು ಹ್ಯಾವ್ ಸಕ್ಸಸ್ಫುಲ್ಲಿ ಜನರೇಟೆಡ್ ದ ರೆಫರೆನ್ಸ್ ಆ್ಯಂಡ್ ಯುವರ್ ರೆಫರೆನ್ಸ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವಂಥ ರೆಫರೆನ್ಸ್ ನಂಬರನ್ನು ಕಾಪಿ ಮಾಡ್ಕೊಳ್ಳಿ ಹಾಗೂ ಒಂದು ಪ್ರಿಂಟನ್ನು ತಗೊಳ್ಳಿ. ಇಲ್ಲಿ ನಿಮಗೆ ಬಂದಿರುವಂಥದ್ದು OTR ನಂಬರು, ಇದೇ ನಂಬರೇ OTR ನಂಬರ್ ನಿಮ್ಮದು, ಅಥವಾ ರೆಫರೆನ್ಸ್ ನಂಬರ್ ಅಂತ ಹೇಳ್ಬೋದು. OTR ರೆಫರೆನ್ಸ್ ನಂಬರ್ ಇದು ಕೊಟ್ಟಿದ್ದಾರೆ. ಕೆಳಗಡೆ ಕೈಂಡ್ಲಿ ಡೌನ್ಲೋಡ್ ದ NSP OTR ಮೊಬೈಲ್ ಆ್ಯಪ್ ಆ್ಯಂಡ್ ಕಂಪ್ಲೀಟ್ ಯುವರ್ ಫೇಸ್ ಅಥೆಂಟಿಕೇಷನ್ ಫಾರ್ ಜನರೇಟಿಂಗ್ OTR ಅಂತ ಕೊಟ್ಟಿದ್ದಾರೆ. ಇವಾಗ ನಾವು KYCಯನ್ನು ಮಾಡ್ಕೊಂಡಿದ್ದೀವಿ. KYC ಮಾಡ್ಕೊಂಡ ನಂತರ ನಮಗೆ ರೆಫರೆನ್ಸ್ ನಂಬರ್ ಬಂದಿದೆ. ನಮಗೆ ಆ ಒಂದು ರೆಫರೆನ್ಸ್ ನಂಬರ್ ಮುಖಾಂತರ ನಾವು ಇವಾಗ ಅಪ್ಲಿಕೇಶನನ್ನು ಫೇಸ್ ಅಥೆಂಟಿಕೇಟನ್ನು ಮಾಡಬೇಕು. OTR ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ರೀತಿ ಒಂದು OTR ಆ್ಯಪ್ ಮತ್ತು ಆಧಾರ್ ಫೇಸ್ ID ಸರ್ವಿಸ್ ಒಂದು ಆ್ಯಪ್ ಬರುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡಲೇಬೇಕು. ಇವೆರಡೂ ಡೌನ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಫೇಸ್ ಅಥೆಂಟಿಕೇಟ್ ಆಗಿ ಈ ಒಂದು OTR ನಂಬರು ಜನರೇಟ್ ಆಗುತ್ತೆ. ಜನರೇಟ್ ಆದ ನಂತರ ಆ ಒಂದು ನಂಬರನ್ನು SSP ಪೋರ್ಟಲ್ಗೆ ಹೋಗಿ ಕೊನೆಯ ಲಾಸ್ಟ್ ಆಪ್ಷನ್ನಲ್ಲಿ OTR ನಂಬರ್ ಕೇಳುತ್ತೆ. ಅಲ್ಲಿ ಆ ನಂಬರ್ ಎಂಟ್ರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಮಾತ್ರ ನಿಮಗೆ ಈ ಒಂದು SSP ಸ್ಕಾಲರ್ಶಿಪ್ ನಿಮಗೆ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಫೇಸ್ ಅಥೆಂಟಿಕೇಟ್ ಮಾಡೋದು ಯಾವ ರೀತಿ ಅಂತ ಇವಾಗ ತಿಳಿಸ್ಕೊಡ್ತೀನಿ. ಯಾವ ಒಂದು ಮೊಬೈಲ್ ಆ್ಯಪ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಎರಡು ಆ್ಯಪನ್ನು ಇವಾಗ ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕು. ಇವಾಗ ಪ್ಲೇಸ್ಟೋರ್ಗೆ ಬನ್ನಿ. ಪ್ಲೇಸ್ಟೋರಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ, NSP OTR ಅಂತ ಇದೆಯಲ್ಲ, ಈ ಒಂದು ಆ್ಯಪನ್ನು ನೀವು ಡೌನ್ಲೋಡನ್ನು ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಬೇಕು. ಈ ರೀತಿಯಾಗಿ ಬರುತ್ತೆ, ವೆಲ್ಕಮ್ ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲು OTR ಆ್ಯಪ್ ಅಂತ. ಇಲ್ಲಿ ಲಾಗಿನ್, ರಿಜಿಸ್ಟ್ರು, ಫೇಸ್ ಅಥೆಂಟಿಕೇಟ್ ಎರಡು ಇದೆ. ಸೊ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡ ನಂತರ ಇವಾಗ ನಮಗೆ ಉಳಿದಿರೋದು KYC ಬೈ ಫೇಸ್ ಅಥೆಂಟಿಕೇಟ್ ಅಂತ ಇದೆ ಆಪ್ಷನ್. ಮೂರನೇ ಆಪ್ಷನ್ ನಮಗೆ ಇವಾಗ ಬೇಕಾಗಿರೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ರೆಫರೆನ್ಸ್ ನಂಬರ್ ಹಾಕಬೇಕು. ಆವಾಗಲೇ ನಾವು KYC ಮಾಡಿದ ರೆಫರೆನ್ಸ್ ನಂಬರ್ ಏನು ಬಂತಲ್ಲ, ಆ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಮಾಡಿದ ನಂತರ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಂದು OTP ಬರುತ್ತೆ, ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಧಾರ್ ಫೇಸ್ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಫೋಟೋನ ತಗೋಬೇಕು. ವಿದ್ಯಾರ್ಥಿ ಯಾರು ಇರ್ತಾರೋ ಅವರ ಒಂದು ಫೋಟೋನ ತಗೋಬೇಕಾಗುತ್ತೆ. ಇಲ್ಲಿ ಏನು ನೋಡ್ತಾ ಇದ್ರೆ ಫೋಟೋ ಯಾವ ರೀತಿ ಅಂತ, ಈ ರೀತಿಯಾಗಿ ಫೋಟೋನ ತಗೋಬೇಕು. ಈ ಒಂದು ಸಾಫ್ಟ್ವೇರ್ ಕೂಡ ನಿಮಗೆ ಇನ್ಸ್ಟಾಲನ್ನು ಮಾಡ್ಕೋಬೇಕು.